ನಾವು ಇವತ್ತು ಒಂದೇ ಹಿಟ್ಟಿನಿಂದ ಇಡ್ಲಿ ಮತ್ತು ದೋಸೆ ಎರಡನ್ನೂ ಮಾಡೋಣ. ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರೋ ಈ ಮಲ್ಲಿಗೆ ಹೂವಿನಂಥ ಇಡ್ಲಿ ಮಾಡೋಣ. ಅದೇ ಹಿಟ್ಟಿನಿಂದ ಹೋಟೆಲ್ ಥರಾನೇ ಒಳಗಡೆ ಸ್ಪಾಂಜಿ ಮತ್ತು ಹೊರಗಡೆ ಕ್ರಿಸ್ಪಿ ಆಗಿರೋ ದೋಸೆನೂ ಮಾಡೋಣ. ಈ ಬೇಸಿಗೆಯ ಬಿಸಿಲಿಗೆ ಏನಾಗ್ಬಿಡ್ತದೆ, ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ರಾತ್ರಿ ಪೂರ್ತಿ ನಾವು ಫರ್ಮೆಂಟ್ ಆಗ್ಲಿಕ್ಕೆ ಬಿಟ್ಟಾಗ ಬಹಳ ಉಬ್ಬಿ ಚೆಲ್ತದ ಮತ್ತು ಬಹಳ ಹುಳಿನೂ ಆಗ್ತದ. ಆ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ನಾನು ಕೆಲವು ಟಿಪ್ಸ್ ಅನ್ನ ಹೇಳ್ತೀನಿ. ಹರೇ ಶ್ರೀನಿವಾಸ ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಸೋಡಾ ಹಾಕ್ದೇನೆ ಇಡ್ಲಿ ಮಾಡ್ಬೋದು, ಕ್ರಿಸ್ಪಿ ದೋಸಾನು ಮಾಡ್ಬೋದು ಒಂದೇ ಹಿಟ್ಟಿನಿಂದ. ಅದಕ್ಕೆ ನಾನಿಲ್ಲಿ ಉದ್ದಿನ ಕಾಳುಗಳನ್ನ 1 ಗ್ಲಾಸ್ ತಗೊಂಡಿನಿ. ನೀವು ಉದ್ದಿನ ಬೇಳೆ ಇದ್ರೆ 1 ಗ್ಲಾಸು ಮೇಲೆ 1/4 ಗ್ಲಾಸಿನಷ್ಟು ಹೆಚ್ಚಿಗೆ ತಗೊಳ್ರಿ. ಆಮೇಲೆ ಮೆಂತ್ಯ ಕಾಳು 1/4 ಟೀ ಸ್ಪೂನಿನಷ್ಟು ಸಾಕು, ಅಂದ್ರೆ 1-2 ಚಿಟಿಕೆ ಅಷ್ಟು ಹಾಕೋಣ, ಜಾಸ್ತಿ ಹಾಕೋದು ಬೇಡ. ಆಮೇಲೆ ಇದು ಈ ಸಬ್ಬಕ್ಕಿ ಇರ್ತದಲ್ಲ, ಸಾಬುದಾಣಿ. ನನ್ನ ಹತ್ರ ದಪ್ಪಗಿರೋ ದೊಡ್ಡ ಸೈಜಿಂದ ಸಾಬುದಾಣಿ ಮನೆಯೊಳಗೆ ಇರ್ಲಿಲ್ಲ, ಅದಕ್ಕೆ ನಾನು ಈ ಸಣ್ಣಗಿರೋ ಸಾಬುದಾಣಿನೇ ಯೂಸ್ ಮಾಡ್ಲಿಕತ್ತೀನಿ. ಇದನ್ನ ಒಂದು ದೊಡ್ಡ ಚಮಚದಿಂದ 3 ಚಮಚ ಸಬ್ಬಕ್ಕಿ ಹಾಕೋಣ. ಒಂದ್ ವೇಳೆ ದಪ್ಪದಿದ್ರೆ ನೀವು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಆಮೇಲೆ 1/2 ಗ್ಲಾಸಿನಷ್ಟು ಈ ದಪ್ಪನ ಅವಲಕ್ಕಿ ಹಾಕೊಳ್ಳೋಣ. ಆಮೇಲೆ ಇದನ್ನ ನಾವು ಜಾಸ್ತಿ ತೊಳಿಬಾರ್ದು. ಉದ್ದಿನ ಬೇಳಿನ ಜಾಸ್ತಿ 3-4 ಸರ್ತಿ ತೊಳೆಯೋದು ಅವಶ್ಯಕತೆ ಇಲ್ಲ. 1 ಸರ್ತಿ ತೊಳೆದು ಅದ್ರ ಮೇಲಿರೋ ಗಂಜಿ ತೆಗೀರಿ, ಇನ್ನೊಂದ್ ಸರ್ತಿ ತೊಳೆದು ಅದ್ರ ತುಂಬಾ ನೀರ್ ಹಾಕಿ ಚಲೋ. ಇದನ್ನ ಮಾತ್ರ ಜಾಸ್ತಿ ನೆನೆಸಬಾರ್ದು. ನಾವು 3-4 ಗಂಟೆ ನೆನೆಸಿದ್ರೆ ಸಾಕು. ಇಲ್ಲಿ ನಾನು 4 ಗ್ಲಾಸಿನಷ್ಟು ಈ ಇಡ್ಲಿ ಅಕ್ಕಿ ಅಂತ ಸಿಗ್ತದಲ್ಲ, ಇಡ್ಲಿ ರೈಸ್, ಅದು ತಗೊಳ್ಲಿಕತ್ತೀನಿ. ಆಮೇಲೆ ಈ ರೈಸ್ ಇರ್ಲಿಲ್ಲ ಅಂದ್ರೆ ನೀವು ಅರ್ಧ ಇಡ್ಲಿ ರೈಸು ಅರ್ಧ ದೋಸೆ ಅಕ್ಕಿ ತಗೋಬಹುದು, ಇಲ್ಲ ರೇಷನ್ ಅಕ್ಕಿನೂ ತಗೋಬಹುದು. ಇದನ್ನ ನಾನು ಇಡ್ಲಿ ರೈಸನ್ನ ಸ್ಪೆಷಲಿ 4 ಗ್ಲಾಸ್ ತಗೊಂಡಿನಿ. ಆದಷ್ಟು ನೀವು ಒಳ್ಳೆ ಇಡ್ಲಿ ದೋಸೆ ಬಹಳ ಪರ್ಫೆಕ್ಟ್ ಆಗಿ ಆಗ್ಬೇಕಂದ್ರೆ ಕ್ವಾಲಿಟಿ ಇರೋ ಒಳ್ಳೆ ಉದ್ದಿನ ಬೇಳೆ ಮತ್ತು ಅಕ್ಕಿನೇ ತಗೊಳ್ರಿ. ಈ ರೆಸಿಪಿ ನಿಮ್ಗೆ ಬಹಳ ಇಷ್ಟ ಆದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಹಳ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಅಂದು ಶೇರನ್ನು ಮಾಡಿರಿ. ಈ ಅಕ್ಕಿನೂ ಒಂದು 4-5 ಸರ್ತಿ ತೊಳೆದು ಅದರೊಳಗಿರೋ ಗಂಜಿ ಹೋಗಿ ಕ್ಲೀನಾಗಿ ಸ್ವಚ್ಛವಾಗಿರೋ ನೀರು ಬರಬೇಕು, ಅಷ್ಟು ಅಕ್ಕಿ ಮಾತ್ರ ತೊಳಿಬೇಕಾಗ್ತದೆ. ಇದನ್ನು ಮಾತ್ರ 5-6 ತಾಸು ನೆನೆಲಿಕ್ಕೆ ಇಡಬೇಕು, ಯಾಕಂದ್ರೆ ಅಕ್ಕಿ ನೆನೆಲಿಕ್ಕೆ ಬಹಳ ಟೈಮ್ ತಗೋತದೆ. ಇಲ್ಲಿ ಉದ್ದಿನ ಬೇಳೆ ನೆನೆ ಹಾಕಿ 3 ತಾಸಿನಕ್ಕಿಂತ ಜಾಸ್ತಿ ಆಯ್ತು, ಚಂದ ನೆನೆದ್ ಬಿಡ್ತದೆ. ಇವಾಗ ನಾವೇನಾದ್ರೂ ಕೈಯಿಂದ ಈ ರೀತಿ ಕಟ್ ಮಾಡಿದ್ರೆ ಕಟ್ ಆಗ್ಬೇಕು, ಅಷ್ಟಾದ್ರೆ ಸಾಕು. ಬಹಳನೇ ಅತಿಯಾಗಿ ನೆನೆಸೋದು ಬೇಕಾಗಿಲ್ಲ. ಇವಾಗ ಇದು ನೆನೆದಿದೆ. ಇದಕ್ಕೆ ನಾನು ಏನ್ ಮಾಡ್ತೀನಿ, ಇವಾಗ ಕೆಲವು ಟಿಪ್ಸ್ ಅನ್ನ ನಾನು ನಿಮ್ಗೆ ಇಲ್ಲಿ ಶೇರ್ ಮಾಡ್ತೀನಿ. ಅದನ್ನ ನೀವು ಸ್ಕಿಪ್ ಮಾಡದೆ ಫಾಲೋ ಮಾಡ್ರಿ. ಅದ್ರಲಿಂದ ನೀವು ಮಾಡೋ ಹಿಟ್ಟು ಹುಳಿ ಆಗೋದಿಲ್ಲ. ಇವಾಗ ನಾನು ಉದ್ದಿನ ಬೇಳೆನ ಏನ್ ಮಾಡ್ಲಿಕತ್ತೀನಿ, ಮಿಕ್ಸರ್ ಜಾರ್ ಒಳಗ ಹಾಕೊಳ್ಕತ್ತೀನಿ. ಈ ಹಿಟ್ಟು ರುಬ್ಬುವಾಗ ಯಾವಾಗ್ಲೂ ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತೀವಿ, ಈ ನೆನೆದಿರೋ ನೀರನ್ನೇ ಹಾಕಿ ನಾವ್ ಏನ್ ಮಾಡ್ತೀವಿ, ರುಬ್ತಿರ್ತೀವಲ್ಲ. ಇಲ್ಲಿ ನೀವು ಬ್ಯಾಸ್ಗೆ ಒಳಗೆ ಏನ್ ಮಾಡ್ಬೇಕು, ಸ್ವಲ್ಪನೇ ಈ ನೆನೆಸಿರೋ ನೀರನ್ನ ಹಾಕಿ ಉಳ್ಕಿದ್ದೆಲ್ಲ ನಾವೇನ್ ಮಾಡೋಣ, ಈ ತಣ್ಣಗ್ ನೀರ್ ಇರ್ತದಲ್ಲ ಅದನ್ನ ಹಾಕೋಣ. ನಾನೇನ್ ಮಾಡಿದ್ದೆ, ಮುಂಚೆನೆ ಒಂದ್ ಪಾತ್ರೆ ಒಳಗ ಸ್ವಲ್ಪ ನೀರು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಚಂದ ಐಸ್ ಕೋಲ್ಡ್ ಆಗಿರೋ ನೀರನ್ನ ನೀವು ರುಬ್ಬವಾಗ ಹಾಕ್ರಿ. ಈ ರೀತಿ ರುಬ್ಬೋದ್ರಿಂದ ಏನಾಗ್ತದೆ ಗೊತ್ತಾ, ಹಿಟ್ಟು ಬಿಸಿ ಆಗೋದಿಲ್ಲ. ನಾರ್ಮಲಿ ನಾವು ಹಿಟ್ಟು ರುಬ್ಬಿ ಮಿಕ್ಸರ್ ಜಾರ್ ಒಳಗೆ ಹಿಟ್ಟು ರುಬ್ತೀವಿ, ಅವಾಗ ಏನಾಗ್ತದ, ಮಿಕ್ಸರ್ ಜಾರ್ ಎಲ್ಲ ಬಿಸಿ ಬಿಸಿ ಆಗಿರ್ತದ, ಒಳಗಿನ ಹಿಟ್ಟುನು ಬಿಸಿ ಆಗಿರ್ತದ. ಆದ್ರೆ ತಣ್ಣಗಂದು ಐಸ್ ಕೋಲ್ಡ್ ನೀರು ಹಾಕಿ ರುಬ್ಬೋದ್ರಿಂದ ಹಿಟ್ಟು ಬಿಸಿ ಬಿಸಿ ಆಗಿರೋದಿಲ್ಲ, ತಣ್ಣಗಿರ್ತದೆ. ಇದು ಒಂದು ಟಿಪ್ಸ್ ನೀವು ಫಾಲೋ ಮಾಡ್ರಿ. ಇದೇ ರೀತಿ ಮುಂದೆ ಬಹಳ ಟಿಪ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಎಷ್ಟು ಚಂದ ನುಣ್ಣಗ ರುಬ್ಬಿ ಬಂದದ. ಈಗ ಇದನ್ನ ಒಂದು ದೊಡ್ಡ ಸೈಜ್ ಇರೋ ಪಾತ್ರೆ ಒಳಗೆ ತಕ್ಕೊಳ್ಳೋಣ. ಇದೇ ರೀತಿ ನಾನು ಎಲ್ಲವನ್ನ ರುಬ್ಬಿ ಒಂದು ಪಾತ್ರೆ ಒಳಗೆ ತಕ್ಕೊಳ್ತೀನಿ. ಈ ನಾನು ಹೇಳ್ತಿರೋ ಈ ಮೆಥಡ್ ಅನ್ನ ನೀವು ಫಾಲೋ ಮಾಡ್ರಿ. ಹಿಟ್ಟು ಹುಳಿ ಆಗೋದಿಲ್ಲ, ಆಮೇಲೆ ಟೇಸ್ಟ್ನು ಚಲೋ ಆಗಿನೇ ಇಡ್ಲಿದು ಬರ್ತದೆ. ಇವಾಗ ಇದನ್ನ ನಾನು ಮುಚ್ಚಿ ಅಕ್ಕಿ ಹಿಟ್ಟು ರುಬ್ಬೋವರೆಗೂ ಫ್ರಿಜ್ ಒಳಗೆ ಇಡ್ತೀನಿ. ನೀವು ಅನ್ಕೋತಿರ್ಬೋದು, ಇದೇನಪ್ಪ ಫ್ರಿಜ್ ಒಳಗೆ ಇಟ್ಟ ಮೇಲೆ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಕಲ್ಲಾಗ್ತದೇನೋ ಅಂತ. ಹಂಗೇನೋ ಆಗೋದಿಲ್ಲ. ಇವಾಗ ಅದನ್ನ ನಾನು ಫ್ರಿಜ್ ಒಳಗೆ ಇಟ್ಟಿನಿ. ಇವಾಗ ಅಕ್ಕಿ ನೆನದು ಒಂದು 5-6 ತಾಸು ಆಯ್ತು. ಇವಾಗ ಅಕ್ಕಿನೂ ಚಂದ ನೆನೆದದ. ಇವಾಗ ಇದನ್ನು ಕೂಡ ನಾವು ಮಿಕ್ಸರ್ ಜಾರ್ ಒಳಗ ಹಾಕಿ ರುಬ್ಬೋಣ. ನೀವು ಬೇಕಾದ್ರೆ ಒಂದ್ ವೇಳೆ ವೆಟ್ ಗ್ರೈಂಡರ್ ಯೂಸ್ ಮಾಡ್ತಿದ್ರು ನಾನು ಹೇಳೋ ಇದೇ ರೂಲ್ಸ್ ಅನ್ನ ಫಾಲೋ ಮಾಡ್ರಿ. ಇವಾಗ ಮಿಕ್ಸರ್ ಜಾರ್ ಒಳಗ ಸ್ವಲ್ಪ ಹಿಟ್ಟನ್ನ ಅಕ್ಕಿಯನ್ನ ಹಾಕೊಳ್ಳೋಣ. ಆಮೇಲೆ ಇದಕ್ಕೂ ನಾನು ಅದೇ ತಣ್ಣಗಿರೋ ನೀರನ್ನೇ ಹಾಕ್ತೀನಿ. ಅಕ್ಕಿ ರುಬ್ಬುವಾಗ ಮಾತ್ರ ಜಾಸ್ತಿ ನೀರು ಹಾಕ್ಬೇಡ್ರಿ, ಸ್ವಲ್ಪನೇ ನೀರು ಹಾಕಿ ಅಕ್ಕಿ ಏನದ ಅದನ್ನ ಸ್ವಲ್ಪ ತರಿಯಾಗಿ ರುಬ್ಬೇಕು. ತರಿಯಾಗಿ ಅಂದ್ರೆ ಈಗ ಚಿರೋಟೆ ರವ ಇರ್ತದಲ್ಲ, ಆ ರೀತಿ ರುಬ್ಬಬೇಕು, ಪೂರ್ತಿ ನುಣ್ಣಗ ರುಬ್ಬಬಾರ್ದು. ಇದ್ರಲಿಂದ ಇಡ್ಲಿನೂ ಚಂದ ಆಗ್ತದ, ದೋಸೆನೂ ಚಂದ ಆಗ್ತದ. ಯೂಶುವಲಿ ನಾವೇನ್ ಮಾಡ್ತೀವಿ, ಅಕ್ಕಿ ಇಡ್ಲಿಗಾಯ್ತು ದೋಸೆಗಾಯ್ತು ನುಣ್ಣಗೆ ರುಬ್ತಿರ್ತೀವಲ್ಲ. ನೀವು ಈ ಸರ್ತಿ ನಾನು ಹೇಳೋ ಈ ರೀತಿ ಒಳಗ
ಇಡ್ಲಿ ದೋಸೆ ಎರಡು ಮಾಡಿ ನೋಡ್ರಿ. ನಿಮಗೆ ಈ ರೆಸಿಪಿ ಹೇಗ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ ಮಾಡಿ ಹೇಳ್ರಿ. ಇವಾಗ ಇದೇ ರೀತಿ ಎಲ್ಲವ ಅಕ್ಕಿಯನ್ನು ನಾವು ಹಾಕಿ ಒಟ್ಟಿಗೆ ರುಬ್ಕೊಳ್ಳೋಣ. ಆಮೇಲೆ ಮುಂದೆ ಇನ್ನೂ ಒಂದು ಟಿಪ್ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನೀವು ಯಾವಾಗಾದ್ರೂ ಒಂದ್ ವೇಳೆ ರಾತ್ರಿಗೆ ನೀವು ದೋಸೆ ಮಾಡೋದಿತ್ತು ಅಂದ್ರೆ ಬೆಳಿಗ್ಗೆ ನೆನೆ ಹಾಕಿ ನೀವು ಮಧ್ಯಾಹ್ನಕ್ಕೆ ರುಬ್ಬಿ ರಾತ್ರಿನೂ ಮಾಡ್ಬೋದು ಬೇಸಿಗೆ ಒಳಗ. ಬೆಳಗ್ಗೆನೆ ನಮ್ಗೆ ಇಡ್ಲಿ ದೋಸೆ ಮಾಡ್ಬೇಕಾಗಿದ್ರೆ ಈಗ ನಾನು ಹೇಳ್ತಿರೋ ಈ ಕೆಲವು ಟಿಪ್ಸ್ ಅನ್ನ ಫಾಲೋ ಮಾಡ್ರಿ. ಇಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಎರಡನ್ನು ಸಪರೇಟ್ ಆಗಿ ನೆನೆ ಹಾಕ್ರಿ. ನಾವೇನ್ ಮಾಡ್ಬಿಡ್ತೀವಿ, ಬೆಳಿಗ್ಗೆನೆ ನೆನೆ ಹಾಕ್ಬಿಡ್ತೀವಿ. ಆವಾಗ ನಾವು ಈಗ ನಾ ಹೇಳೋ ಈ ರೂಲ್ಸ್ ಅನ್ನ ನೀವು ಫಾಲೋ ಮಾಡ್ರಿ. ಅಂದ್ರೆ ಹಿಟ್ಟು ಹುಳಿ ಆಗುದಿಲ್ಲ. ಬೆಳಿಗ್ಗೆ ನೀವು ನೆನೆ ಹಾಕಿ ಮಧ್ಯಾಹ್ನ 3 ಗಂಟೆಗೆ ಹಂಗ ರುಬ್ಕೊಳ್ಳೋಣ. ಆಮೇಲೆ ರುಬ್ಬಿದ ಮೇಲೆ ನಾನು ಇದನ್ನ ಸ್ವಲ್ಪ ಹೊತ್ತು ನಾನು ಫ್ರಿಡ್ಜ್ ಒಳಗೆ ಇಡ್ತೀನಿ. ಅಂತಂದ್ರೆ ಈಗ ನಾವು 3 ಗಂಟೆಗೆ ಈ ಹಿಟ್ಟು ರುಬ್ಬಿನಿ ಅಂತಂದ್ರೆ ನಾನು ರಾತ್ರಿ 7:30 8 ಗಂಟೆವರೆಗೂ ನಾ ಫ್ರಿಡ್ಜ್ ಒಳಗೆ ಇಡ್ತೀನಿ. ಇದೇನಪ್ಪ ಫ್ರಿಡ್ಜ್ ಒಳಗೆ ಇಟ್ಟ ಮೇಲೆ ಹಿಟ್ಟು ಚಲೋ ಆಗ್ತದೆ ಇಲ್ಲ ಅಂತ ಯೋಚನೆ ಮಾಡ್ಬೇಡ್ರಿ. ಇದು ನಾನು ಟೆಸ್ಟ್ ಮಾಡಿರೋ ರೆಸಿಪಿ ಅದ. ನಾನು ಮಾಡಿದ್ಮೇಲೆ ನಿಮಗೆ ಇದ್ರದ್ದು ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡೀನಿ. ಇವಾಗ ಇದನ್ನ ರಾತ್ರಿ 8 ಗಂಟೆಗೆ ಫ್ಯಾನ್ ಕೆಳಗ ನಾನು ಇದನ್ನ ಇಟ್ಟಿನಿ. ಅಂದ್ರೆ ತಣ್ಣಗಿರೋ ಜಾಗದ ಒಳಗೆ ಇಡ್ರಿ. ಅದರ ಅರ್ಥ AC ಒಳಗೆ ಇಡಬಾರ್ದು. ಈ ಚಂದ ಫ್ಯಾನ್ ಎಲ್ಲಿರ್ತದ ಆ ರೂಮ್ ಒಳಗೆ ಇಡಬೇಕು. ಈಗ ಬೆಳಿಗ್ಗೆ ನೋಡ್ರಿ ನೀವು 7 ಗಂಟೆ ಆಗ್ಯದ, ಹಿಟ್ಟು ಉಬ್ಬಿ ಚೆಲ್ಲಿಲ್ಲ, ಬಹಳ ಹುಳಿ ವಾಸನೆನೂ ಇಲ್ಲ ಹಿಟ್ಟು. ಆಮೇಲೆ ಒಳಗ ನೀವು ಚಂದ ಜೇನುಗೂಡಿನಂಗೆ ಮತ್ತ ಏರ್ ಬಬಲ್ಸ್ ಎಲ್ಲ ಚಂದ ಕಾಣಿಸ್ಲಿಕ್ಕತ್ತದ. ನಿಮ್ಗೆ ಹಿಟ್ಟನು ಚಲೋ ಉಬ್ಬಿ ಬಂದದ. ಆದ್ರೆ ಈ ಹಿಟ್ಟು ಕಲಸುವಾಗ ನಿಮ್ಗೆ ಸ್ವಲ್ಪನೂ ಹುಳಿ ವಾಸನೆನೂ ಬರ್ಲಿಕತ್ತಿಲ್ಲ. ಇವಾಗ ನಾವು ಇಡ್ಲಿ ಮಾಡ್ಲಿಕ್ಕೆ ಇದ್ರ ಒಳಗ ಸ್ವಲ್ಪ ಉಪ್ಪನ್ನ ಹಾಕ್ಲಿಕತ್ತೀನಿ. ಆಮೇಲೆ ಸ್ವಲ್ಪ ಬಹಳ ಗಟ್ಟಿ ಅನ್ನಿಸ್ತು ಅಂತಂದ್ರೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಈ ನಾರ್ಮಲ್ ರೂಮ್ ಟೆಂಪ್ರೇಚರ್ದೇನು ನೀರ್ ಇರ್ತದ ಆ ನೀರನ್ನ ಇವಾಗ ಹಾಕ್ಬೇಕು. ಇವಾಗ ಮಾತ್ರ ನೀವು ಮಾಡುವಾಗ ಇಡ್ಲಿ ಆಯ್ತು ದೋಸೆ ಆಯ್ತು ಮಾಡುವಾಗ ತಣ್ಣಗಿರೋ ನೀರನ್ನ ಹಾಕಬಾರ್ದು. ಇವಾಗ ಈ ರೀತಿ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಒಂದು ಗ್ರೀಸ್ ಮಾಡಿರೋ ಈ ಇಡ್ಲಿ ತಟ್ಟಿ ಇರ್ತದಲ್ಲ ಆ ತಟ್ಟಿಗೆ ಸ್ವಲ್ಪ ಚಂದ ಎಣ್ಣೆ ಹಚ್ಚಿರಿ. ಎಣ್ಣೆ ಹಚ್ಚಿ ಮತ್ತೆ ಇವಾಗ ಈ ಹಿಟ್ಟನ್ನ ಹಾಕೊಳ್ಳೋಣ. ಇದ್ರೊಳಗ ನಾನು ಸೋಡಾ ಹಾಕಿಲ್ಲ, ನೀವು ಹಾಕ್ಬೇಡ್ರಿ. ಸೋಡಾ ಹಾಕದೇನೆ ಹೆಲ್ದಿಯಾದ ಈ ಅಕ್ಕಿ ಇಡ್ಲಿ ಬಹಳ ಸಾಫ್ಟ್ ಆಗಿ ಮತ್ತು ಮೃದುವಾಗಿನೂ ಆಗ್ತದ. ಇದನ್ನ ಒಂದು 10ರಿಂದ 12 ನಿಮಿಷ ನಾವು ಸ್ಟೀಮ್ ಒಳಗೆ ಇದನ್ನ ಬೇಯಿಸ್ಕೊಳ್ಳೋಣ. ಆದ ತಕ್ಷಣನೇ ತೆಗಿಬೇಡ್ರಿ. ಒಂದು 30 ಸೆಕೆಂಡ್ ಹಾಗೆ ಬಿಟ್ಟು ಆಮೇಲೆ ಸ್ಪೂನಿಂದ ತೆಗಿಬೇಕು. ಎಷ್ಟು ಸಾಫ್ಟ್ ಆಗಿ ಮತ್ತೆ ಬೆಳ್ಳಗಿರೋ ಈ ಮೃದುವಾದ ಇಡ್ಲಿ ರೆಡಿ ಆಗ್ಯದ. ಇವಾಗ ಇದೇ ಹಿಟ್ಟಿನಿಂದ ದೋಸೆ ಮಾಡೋಣ. ದೋಸೆ ಮಾಡುವಾಗ ಮಾತ್ರ ನಾ ಇದ್ರೊಳಗೆ ಒಂದು ಸ್ವಲ್ಪ ಸಕ್ರೆ ಹಾಕ್ತೀನಿ. ಯಾಕಂದ್ರೆ ಸಕ್ರೆ ಹಾಕೋದ್ರಿಂದ ಕೆಳಗ ಕಲರ್ನು ಸ್ವಲ್ಪ ಚಂದ ಬ್ರೌನ್ ಬರ್ತದೆ ಮತ್ತೆ ಕ್ರಿಸ್ಪಿನೂ ಆಗ್ತದೆ. ಇವಾಗ ದೋಸೆ ಹಿಟ್ಟು ಹಾಕಿದ್ಮೇಲೆ ನೋಡ್ಬೋದು ನೀವು ಮೇಲೆ ಸತ್ಯಕ್ಕ ಏರ್ ಪಾಕೆಟ್ಸ್ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದಲ್ಲ, ಹೋಲ್ ಆಗಿ. ಮತ್ತೆ ಮೇಲೆ ಸ್ಪಾಂಜಿನೂ ಆಗ್ಯದ, ಆಮೇಲೆ ಕೆಳಗಡೆ ಎಲ್ಲ ಕ್ರಿಸ್ಪಿನೂ ಆಗ್ಯದ. ಈ ರೀತಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಥ್ಯಾಂಕ್ ಯು.